ಬೆಂಗಳೂರು ನಗರದ ಒತ್ತಡದಿಂದ ಶಿವರಾಜ್ ದೂರ ಇದ್ದ. ಅವನು ಈಗ ಸಂಪೂರ್ಣವಾಗಿ ಅಳಿಯ ಕಾಲದ ಹಳೇಬೀಡು ಗ್ರಾಮದಲ್ಲಿ ಸಿಕ್ಕಿಕೊಂಡಿದ್ದ. ಮನೆಗಳ ಮಣ್ಣಿನ ಸುಗಂಧ, ಗಾಡಿಗಳ ಚಕ್ರದ ಶಬ್ದ, ಹಳ್ಳಿಯ ಜನರ ಮಾತುಕತೆ ಅವನಿಗೆ ಇದು ಒಂದು ಕನಸಿನಂತೆ ಅನಿಸ್ತಿತ್ತು. ಆದರೆ ಆ ಕನಸು ಆತನಿಗೆ ನಿಧಾನವಾಗಿ ಕೆಟ್ಟ ಕನಸುಗಳು ಆಗೋಕೆ ಶುರುವಾಗುತ್ತೆ. ಮಾರನೇ ದಿನ ರಾಮಣ್ಣ ತನ್ನ ಮನೆಗೆ ಶಿವರಾಜ್ನ ಕರೆದುಕೊಂಡು ಹೋಗಿದ್ದ. ರಾಮಣ್ಣನ ಮಾತುಗಳು ಈಗ ಅವನ ತಲೆಯಲ್ಲಿ ಅಲೆಗಳಂತೆ ಒಡೆದು ಬಿದ್ದಿದ್ದುವು. ಈ ಯಂತ್ರ ಹಿಂದಕ್ಕೆ ಮಾತ್ರ ಹೋಗುತ್ತೆ, ಮುಂದೆ ಹೋಗೋ ದಾರಿ ಇಲ್ಲ ಅಂತ ಹೇಳಿದ್ದು ಶಿವರಾಜನ ಹೃದಯ ಕುಸಿದು ಹೋಗಿತ್ತು. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ, ಹೀಗಾದರೆ ನಾನು ನನ್ನ ಕಾಲಕ್ಕೆ ಹಿಂದಿರುಗೋಕೆ ಸಾಧ್ಯವಾ ಇಲ್ಲವಾ ಅಂತ. ಹಳ್ಳಿಯ ಜನ ಸ್ಲೋಲಿ ಶಿವರಾಜನನ್ನ ತಮ್ಮವರಂತೆ ಸ್ವೀಕರಿಸೋಕೆ ಶುರು ಮಾಡ್ತಾರೆ. ಆದರೆ ಅವನ ಬಟ್ಟೆ, ಅವನ ಮಾತು, ಅವನ ನಡೆ ಎಲ್ಲವೂ ಜನರಿಗೆ ಅಸಹಜವಾಗಿತ್ತು. ಮಕ್ಕಳು ಅವನ ಫೋನ್ ನೋಡಿ ಇದು ಯಾವ ಕಪ್ಪು ಕಲ್ಲು ಅಂತ ಕುತೂಹಲದಿಂದ ಕೇಳ್ತಿದ್ರು. ಆದರೆ ನೆಟ್ವರ್ಕ್ ಇಲ್ಲದೆ ಬ್ಯಾಟರಿ ಕಡಿಮೆ ಆಗುತ್ತಾ ಇದ್ದುದರಿಂದ ಫೋನ್ ಕೇವಲ ಒಂದು ಸತ್ತ ಬಾಡಿಯಂತೆ ಆಗಿತ್ತು. ಒಂದು ಸಂಜೆ ಹಳ್ಳಿಯಲ್ಲಿ ಬೆಂಕಿಯ ಬೆಳಕಿನ ಶಬ್ದ ನಡೆಯುತ್ತಿತ್ತು. ಜನರು ಹೂವಿನ ಹಾರ ಹಾಕಿಕೊಂಡು ಫೋಲ್ಕ್ ಹಾಡು ಹಾಡುತ್ತಿದ್ದರು. ಶಿವರಾಜ ಅವರ ಜೊತೆ ಕೂತಿದ್ದರೂ ಸಹ ಹೃದಯದಲ್ಲಿ ಒಂದು ದೊಡ್ಡ ನೋವಿತ್ತು. ಅವನು ಯೋಚಿಸುತ್ತಿದ್ದ, ಇಲ್ಲಿ ನಾನು ಎಷ್ಟು ದಿನ ಅಂತ ಉಳಿಬೇಕು? ನಾನು ಬಿಟ್ಟಿರುವ ಕಾಲ ನನಗಾಗಿ ಕಾಯ್ತಿರಬಹುದು ಅಂತ ಅವನು ಯೋಚನೆ ಮಾಡ್ತಿದ್ದ. ಆ ರಾತ್ರಿ ರಾಮಣ್ಣ ಅವನನ್ನು ತನ್ನ ಲೈಬ್ರರಿಗೆ ಕರೆದುಕೊಂಡು ಹೋದ. ಮರದಿಂದ ಮಾಡಿದ ಟೀಪೈನ ಮೇಲೆ ತಾಮ್ರ ಶಾಸನಗಳು, ಹಳೆಯ ಪಠ್ಯಗಳು, ಯಂತ್ರದ ಚಿತ್ರಗಳಿರುವ ಚಾರ್ಟ್ಗಳು ಇದ್ದವು. ರಾಮಣ್ಣ ಹೇಳ್ತಾನೆ, ಇದು ನಾನು 20 ವರ್ಷಗಳಿಂದ ಅಧ್ಯಯನ ಮಾಡ್ತಿದ್ದ ಯಂತ್ರ. ಇದು ದೇವಾಲಯದ ಅವಶೇಷಗಳಲ್ಲಿ ಸಿಕ್ಕದ್ದು. ನಾನು ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಜೀವನವನ್ನೇ ಕೊಟ್ಟಿದ್ದೀನಿ ಅಂತಾನೆ. ಶಿವರಾಜನಿಗೆ ಡೈರಿಯಲ್ಲಿ ಓದಿದ್ದ ಒಂದು ಸಾಲು ನೆನಪಾಗುತ್ತೆ. ಏನಂದ್ರೆ, ಕಾಲವನ್ನ ಬದಲಾಯಿಸಲು ಪ್ರಯತ್ನಿಸಿದ್ರೆ ಅದರ ಪರಿಣಾಮ ಭಯಂಕರವಾಗಿರುತ್ತೆ ಅನ್ನೋದು. ಅವನ ಸ್ಪೈನ್ ಮೂಲಕ ಚಳಿ ಹರಿದಂತೆ ಅನುಭವ ಆಯಿತು. ಇಲ್ಲಿ ಉಳಿಯೋದ್ರಿಂದಲೇ ಅವನು ಆಲ್ರೆಡಿ ಹಿಸ್ಟರಿ ಬದಲಾಯಿಸಿದ್ದಾನ ಅನ್ನೋ ಡೌಟ್ ಬರುತ್ತೆ. ಮುಂದಿನ ದಿನ ಬ್ರಿಟಿಷ್ ಸೇನೆ ಹಳ್ಳಿಗೆ ಬರ್ತಾರೆ. ಅವರು ಟ್ಯಾಕ್ಸ್ ಹೆಚ್ಚಿಸಿ ಜನರನ್ನ ಕಾಡುತ್ತಿದ್ದರು. ಹಳ್ಳಿಯವರು ಎದುರುಕೊಂಡು ಮೌನವಾಗಿದ್ದರು. ಆದರೆ ಶಿವರಾಜನಿಗೆ ಕೋಪ ಬರುತ್ತೆ. ಅವನು ಇಂದಿನ ನಾಲೆಡ್ಜ್ ಬಳಸಿ ಸಣ್ಣ ರೆಬಿಲಿಯನ್ಗೆ, ವಿಲೇಜರ್ಸ್ಗೆ ಪ್ಲಾನ್ ಕೊಡ್ತಾನೆ. ಹಳ್ಳಿಯ ಯುವಕರ ಜೊತೆ ಅವನು ಸ್ಟ್ರಾಟಜಿಯನ್ನು ರೂಪಿಸಿದ. ಎತ್ತಿನ ಗಾಡಿಗಳ ಆದಿ ಕಡೆ ಕಲ್ಲು ಹಾಕಿ ಸಣ್ಣ ಮಾರ್ಗ ಮುಚ್ಚುವುದು. ರಾತ್ರಿ ಹೊತ್ತು ಸೈನಿಕರಿಗೆ ಸರ್ಪ್ರೈಸ್ ಕೊಡುವುದು. ಹಳ್ಳಿಯ ಜನರಿಗೆ ಇದು ಹೊಸದಾಗಿತ್ತು. ಆದರೆ ಅವರು ಸ್ಲೋಲಿ ಅವನ ಮೇಲೆ ನಂಬಿಕೆ ಇಡ್ತಾರೆ. ಒಂದು ರಾತ್ರಿ ಬ್ರಿಟಿಷ್ ಸೈನಿಕರ ಮೇಲೆ ವಿಲೇಜರ್ಸ್ ದಾಳಿ ನಡೆಸ್ತಾರೆ. ಶಿವರಾಜ ಮಾಡರ್ನ್ ಲಾಜಿಕ್ ಬಳಸಿ ಅವರಿಗೆ ಟ್ರ್ಯಾಪ್ಸ್ ಹಾಕಲು ಕಲಿಸ್ತಾನೆ. ಶಿವರಾಜ್ ಮಾಡಿದ ಟ್ರಿಕ್ಸ್ ಕೆಲಸ ಮಾಡುತ್ತೆ. ಹಳ್ಳಿಯವರು ತಮ್ಮನ್ನ ತಾವು ಕಾಪಾಡಿಕೊಳ್ತಾರೆ. ಆದರೆ ಬ್ರಿಟಿಷರು ಶಾಕ್ ಆಗಿ ಹಿಂದಿರುಗ್ತಾರೆ. ಆ ವಿಲೇಜರ್ಸ್ ಮೇಲೆ ಕಣ್ಣನ್ನು ಇಡ್ತಾರೆ. ಶಿವರಾಜ್ಗೆ ಗೊತ್ತಿತ್ತು, ಇದು ಕೇವಲ ಆರಂಭ, ದೊಡ್ಡ ಹೋರಾಟ ಇನ್ನು ಬಾಕಿ ಇದೆ ಅಂತ ಅವನು ಅಂದುಕೊಂಡಿದ್ದ. ರಾಮಣ್ಣ ಶಿವರಾಜನನ್ನ ತಬ್ಬಿಕೊಂಡು ಹೇಳ್ತಾನೆ, ನೀನು ಇಲ್ಲಿ ಬಂದದ್ದು ವ್ಯರ್ಥವಲ್ಲ. ಆದರೆ ನೆನಪಿಟ್ಟಿಗೋ, ನಿನ್ನ ಕಾಲ ನಿನ್ನ ಶತ್ರು. ನೀನು ಇಲ್ಲಿ ಉಳಿದರೆ ನಿನ್ನ ಭವಿಷ್ಯವೇ ಅಳಿದು ಹೋಗುತ್ತೆ ಅಂತಾನೆ. ಶಿವರಾಜ ಬೆಚ್ಚಿ ಬಿದ್ದು ಹೇಳ್ತಾನೆ, ಅಂದ್ರೆ? ರಾಮಣ್ಣ ಹೇಳ್ತಾನೆ, ಕಾಲಚಕ್ರದಲ್ಲಿ ಹೆಚ್ಚು ದಿನ ಬೇರೆಯ ಕಾಲದಲ್ಲಿ ಉಳಿದರೆ ನಿನ್ನ ನಿಜ ಜೀವನವೇ ಅಳಿದು ಹೋಗುತ್ತೆ.
ನಿನ್ನ ಜನ್ಮ, ನಿನ್ನ ಹೆಸರು ಎಲ್ಲವೂ ಅಳಿದು ಹೋಗುತ್ತೆ ಅಂತ ಹೇಳ್ತಾನೆ. ಆ ಮಾತುಗಳು ಶಿವರಾಜನ ಮನಸ್ಸಿಗೆ ಚುಚ್ಚಿದ ಹಾಗೆ ಆಗುತ್ತೆ. ಅವನು ಮತ್ತೆ ಮತ್ತೆ ಫೋನ್ ನೋಡ್ತಿದ್ದ. ಸ್ಕ್ರೀನ್ ಸ್ವಿಚ್ ಆಫ್. ನನ್ನ ಪೇರೆಂಟ್ಸ್ ಕಂಪ್ಲೀಟ್ಲಿ ವ್ಯಾನಿಷ್ ಆಗ್ತಾರ ಅನ್ನೋ ಭಯ ಆತನ ಹೃದಯದಲ್ಲಿ ಹಚ್ಚಿಕೊಂಡಿತ್ತು. ಹಳ್ಳಿಯ ದೇವಾಲಯದ ಗೋಡೆ ಮೇಲೆ ಅವನು ಒಂದು ಸ್ಟ್ರೇಂಜ್ ಚಿಹ್ನೆಯನ್ನು ನೋಡ್ತಾನೆ. ಅದೇ ಚಿಹ್ನೆ ಅವನ ತಾತನ ಮನೆಯಲ್ಲಿದ್ದ ಫೋಟೋದಲ್ಲೂ ಇತ್ತು. ಅವನು ಆಶ್ಚರ್ಯ ಆಗುತ್ತೆ. ಆ ಚಿಹ್ನೆ ಅರ್ಥ ಏನೆಂದ್ರೆ ಅವನ ಪ್ರೆಸೆಂಟ್ ಲೈಫ್ ಆಲ್ರೆಡಿ ಈ ಪಾಸ್ಟ್ ಜೊತೆ ಕನೆಕ್ಟ್ ಆಗಿದೆ ಅಂತ. ಆ ರಾತ್ರಿ ನಿದ್ದೆ ಬರಲಿಲ್ಲ. ಅವನ ಕಣ್ಣಿನಲ್ಲಿ ಕಣ್ಣೀರು ಬರುತ್ತಿತ್ತು. ನಾನು ಇಲ್ಲೇ ಸಿಲುಕಿಕೊಂಡರೆ ನನ್ನ ತಂದೆ ತಾಯಿ, ನನ್ನ ಫ್ಯೂಚರ್ ಎಲ್ಲ ನಾಶ ಆಗುತ್ತಾ ಅನ್ನೋ ಭಯ ಇರುತ್ತೆ ಅವನಿಗೆ. ಬೆಳಿಗ್ಗೆ ಬ್ರಿಟಿಷರು ಮತ್ತೆ ಹಳ್ಳಿಗೆ ಬರ್ತಾರೆ. ಈ ಬಾರಿ ಅವರು ಒಂದು ಮಿಸ್ಟೀರಿಯಸ್ ಬಾಕ್ಸ್ ಹಿಡಿದು ಬಂದಿದ್ದರು. ಅದರ ಒಳಗೆ ಒಂದು ಕಲ್ಲಿನಂತೆ ಹೊಳೆಯುವ ಕ್ರಿಸ್ಟಲ್ ಇತ್ತು. ರಾಮಣ್ಣ ಅದನ್ನು ನೋಡಿ ತಟ್ಟನೆ ನಿಂತು ಹೋಗಿದ್ದ. ಅದು ಅದೇ ಕೀ. ಕಾಲಚಕ್ರವನ್ನ ಮುಂದೆ ಕರೆದೊಯ್ಯುವ ಏಕೈಕ ಗುಡ್ಡು ಆಗಿರುತ್ತದೆ. ಶಿವರಾಜ್ ಬೆಚ್ಚಿ ಬೀಳ್ತಾನೆ. ಅಂದರೆ ಅವನ ಫ್ಯೂಚರ್ಗೆ ಹೋಗೋ ದಾರಿ ಇದೆ, ಆದರೆ ಅದು ಬ್ರಿಟಿಷರ ಕೈಯಲ್ಲಿ ಇದೆ. ಇದೀಗ ಅವನ ಜೀವನ ಬ್ರಿಟಿಷರನ್ನ ಸೋಲಿಸಿ ಆ ಕೀಯನ್ನ ಹಿಡಿಯುವುದು. ಹಳ್ಳಿಯ ಜನ ಬ್ರಿಟಿಷರಿಗೆ ಎದುರಿದರು. ಆದರೆ ಶಿವರಾಜ್ ವಿಲೇಜರ್ಸ್ಗೆ ಹೇಳ್ತಾನೆ, ನಿಮ್ಮ ಭವಿಷ್ಯವನ್ನ ಕಾಪಾಡೋಕೆ ಇವತ್ತು ಹೋರಾಡಲೇಬೇಕು. ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾನೆ. ಹಳ್ಳಿಯವರು ತಲೆಯನ್ನಾಡಿಸ್ತಾರೆ. ಇದೀಗ ಹಳ್ಳಿಯ ಡೆಸ್ಟಿನಿ ಮತ್ತು ಶಿವರಾಜನ ಡೆಸ್ಟಿನಿ ಒಂದೇ ದಾರಿಯಲ್ಲಿ ಸೇರಿಬಿಟ್ಟಿತು. ಕಾಲಚಕ್ರದ ಯಂತ್ರ ಅವನ ಕಣ್ಣು ಮುಂದೆ ನಿಂತಂತೆ ಅನಿಸ್ತಿತ್ತು. ಈಗ ಒಂದು ಪ್ರಶ್ನೆ ಮಾತ್ರ ಇರುತ್ತೆ. ಅವನು ತನ್ನ ಪ್ರೆಸೆಂಟ್ಗೆ ಹಿಂದಿರುಗ್ತಾನ ಅಥವಾ ಪಾಸ್ಟ್ ಅಲ್ಲೇ ಸಿಲುಕಿಕೊಂಡು ವಿಲೇಜರ್ಸ್ ಜೊತೆ ಹೋರಾಡ್ತಾನ ಅನ್ನೋದು. ಕಾಲವು ಕ್ರೂರ. ಅದು ಒಮ್ಮೆ ಕಚ್ಚಿದರೆ ಮತ್ತೆ ಬಿಡೋದಿಲ್ಲ. ಶಿವರಾಜ್ ಈಗ ಸಿಲುಕಿಕೊಂಡಿರುವುದು ಕೇವಲ ಒಂದು ಹಳ್ಳಿಯಲ್ಲ, ಅದು ಇತಿಹಾಸದ ಹೆದ್ದಾರಿಯಲ್ಲಿ. Part 3 continue.